ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ನರಹಳ್ಳಿ ಗ್ರಾಮದಲ್ಲಿ ಶ್ರೀ ಚನ್ನಬೀರೇಶ್ವರ ದೇವರ ಹಬ್ಬದ ಪ್ರಸಾದದಲ್ಲಿ ಫುಡ್ ಪಾಯ್ಸನ್ ಆಗಿ ಮಹಿಳೆಯರು, ಪುರುಷರು ಹಾಗೂ ಮಕ್ಕಳು ಸೇರಿದಂತೆ 50ಕ್ಕೂ ಹೆಚ್ಚು ಗ್ರಾಮಸ್ಥರಿಗೆ ವಾಂತಿ ಭೇದಿ ಕಾಣಿಸಿಕೊಂಡು ಪಾಂಡುಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಕಳೆದ ಶುಕ್ರವಾರ ನರಹಳ್ಳಿ ಗ್ರಾಮದಲ್ಲಿ ದೇವರ ಹಬ್ಬದಂದು ಗ್ರಾಮಸ್ಥರು ಮುದ್ದೆ, ಅವರೆಕಾಳು ಕೂಟು, ಅನ್ನ, ಸಾಂಬಾರ್ ಪ್ರಸಾದ ಸೇವಿಸಿದ್ದರು. ಪ್ರಸಾದ ಸೇವಿಸಿ ಒಂದು ದಿನ ಕಳೆದ ನಂತರ ಗ್ರಾಮಸ್ಥರಲ್ಲಿ ವಾಂತಿ ಭೇದಿಯಿಂದ ಬಳಲುತ್ತಿದ್ದಾಗ ತಕ್ಷಣ ಪಾಂಡುಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಪಾಂಡುಪುರ ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆ ಹಾಗೂ ನರಹಳ್ಳಿ ಗ್ರಾಮಕ್ಕೆ ಆರೋಗ್ಯ ಇಲಾಖೆಯ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮೋಹನ್ ಹಾಗೂ ಪಾಂಡುಪುರ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅರವಿಂದ್ ಭೇಟಿ ನೀಡಿ ಗ್ರಾಮಸ್ಥರು ಹಾಗೂ ರೋಗಿಗಳ ಆರೋಗ್ಯ ವಿಚಾರಿಸಿದ್ದಾರೆ. ದೇವಸ್ಥಾನ ಹತ್ರ ಬರ ಇತ್ತು. ನಾವು ಗುಳಿತಿತ್ತು ಹೊಟ್ಟೆ ಮೇಲೆ ಬೇಗ ಸ್ಟಾರ್ಟ್ ಆಯಿತು. ಆಗ ಒಂದು 3 ದಿವಸ ಸ್ಟಾರ್ಟ್ ಆಗೋದು. ಏನಾಯಿತು? ಬೇದಿ ಮಾಮೂಲಿ ಇವಾಗ ಶುಗರು ಜಾಸ್ತಿ ಇತ್ತು ನನಗೆ, ಅದಕ್ಕೆ ಅಡ್ಮಿಟ್ ಮಾಡ್ಕೊಂಡು. ಭೇದಿ ಇತ್ತಾ? ಏನಕ್ಕೆ ಆಯಿತು ಹತ್ರ? ಅದು ಊಟ ಮಾಡೋದ್ರೆ ಅಂತ ಹೇಳ್ತಾವ್ರು ಅವರು. ನಾವು ಊಟಕ್ಕೆ 608 ಶುಗರ್ ಅದು, ಅದಕ್ಕೆ ಅಡ್ಮಿಟ್ ಮಾಡ್ಕೊಂಡು. ಇಲ್ಲಿ ಏನಾಗಿದೆ ಅಮ್ಮ? ಚಳಿ, ಜ್ವರ. ಯಾವ ಊರು? ಶುಕ್ರವಾರ ದಿವಸ ಪರ ಇತ್ತಲ್ಲ. ಯಾವ ಊರಲ್ಲಿ? ನರಹಳ್ಳಿನಲ್ಲಿ. ಏನು ಪರ? ಯಾವ ದೇವರು? ಚೆನ್ನಯ್ಯ. ಅಲ್ಲಿ ಊಟ ಮಾಡುವಾಗ ಊಟ ಮಾಡಿಬಿಟ್ಟು ಹಂಗಾಗಿತ್ತು. ಊಟ ಏನೇನಿತ್ತು? ಮುದ್ದೆ, ಅವರೆಕಾಳು. ಚೆನ್ನಯ್ಯ ದೇವಸ್ಥಾನ ಅಲ್ಲ. ಎಷ್ಟು ಜನಕ್ಕೆ ಈ ಊರಲ್ಲ? ಎಷ್ಟು ಜನ? ಸುಮಾರು ಜನಕ್ಕಾಗಿದೆ. ಎಷ್ಟು ಜನಕ್ಕಾಗಿದೆ? ಕೆಲವ್ರಿಗೆ ಆಗಿದೆ, ಒಂದು 50 ಜನ ಜನಕ್ಕಾಗಿದೆ. ಹೌದಾ? ಏನೇನಾಗಿದೆ? ವಾಂತಿ ಭೇದಿ. ನೀವೇ ಇದು ಪಾಪ ಸೇರ್ತಾ ಇಲ್ಲ. ರುಚಿ ಹಾಕೋಣ ನೋಡು. ಬಿಡೋಣ. 7 ಜನ ಮಾತ್ರ. ಶುಕ್ರವಾರ ನೈಟು ಅವರೆಕಾಳು ಊಟಕ್ಕೆ ಹೋಗಿದ್ದು. ಊಟ ಮಾಡ್ಕೊಂಡು ಬೆಳಿಗ್ಗೆ ಹೊತ್ತಿಗೆ ಸುಮಾರಾಗಿದ್ದು. ನಮ್ಮ ಮಿಸ್ಸಸ್ಗೆ ಎಷ್ಟು ದಿನಕ್ಕೆ ಇದಾಗಿತ್ತು. ಏನೋ ಸುಮಾರು ದೇವ್ರ ಕರೆ ಸುಮ್ಗಿದ್ದು. ಆಮೇಲೆ ಏನು ಮಾಡ್ತಾವೆ ಎಲ್ಕ ಬಾಬು ಸೀರಿಯಸ್ ಐತಲ್ಲ, ಇವತ್ತಿಗೆ ಕರ್ಕೊಂಡು ಈಗೇನ ಮಜ್ಜಿಗೆ ತಟ್ಟೆ ಪಟ್ಟೆ ಏನೂ ತಂದಿಲ್ಲ.